ಹಲೋ ಹಲೋ ಸರ್ವರಿಗೂ ಶ್ರೀ ಭಗೀರಥ ಮಹರ್ಷಿ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಭಗೀರಥ ಮಹರ್ಷಿಗಳು ತಮ್ಮ ಚೆನ್ನಾಗಿ ಶ್ರಮ ಮತ್ತು ದೃಢ ಸಂಕಲ್ಪದ ಪ್ರತೀಕ. ಕಠಿಣವಾದ ತಪಸ್ಸಿನ ಮೂಲಕ ನಾಡಿಗೆ ನೀರನ್ನು ತಂದುಕೊಂಡ ಮುಖಾಂತರ ಮಾಡಿರುವುದು. ಭಗೀರಥ ಋಷಿಗಳು ಸಾಮಾಜಿಕ ಮತ್ತು ಧಾರ್ಮಿಕ ಮೌಲ್ಯಗಳನ್ನು ರೂಢಿಸಿಕೊಂಡು ಸಮಾಜದಲ್ಲಿ ಉತ್ತಮ ಬದುಕನ್ನು ಕಟ್ಟಿಕೊಂಡರು. ಒಳ್ಳೆಯ ಕೆಲಸಗಳಿಗೆ ದೃಢ ಸಂಕಲ್ಪದ ಮನೋಭಾವ ಬೆಳೆಸಿಕೊಳ್ಳಬೇಕು. ಸಮಾಜದಲ್ಲಿ ತೀರಾ ಹಿಂದುಳಿದ ಉತ್ತರ ಸಮುದಾಯದ ಮಕ್ಕಳಿಗೆ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು ಹಾಗೂ ಇಂಥ ಮಹಾನ್ ದಾರ್ಶನಿಕರಾದ ಭಗೀರಥ ಮಹರ್ಷಿಗಳ ಜೀವನ ಚರಿತ್ರೆ ಮಕ್ಕಳಿಗೆ ಮನವಿ ಮಾಡಿಸಬೇಕು. ಈ ನಿಟ್ಟಿನಲ್ಲಿ ನಾವು ನೀವುಗಳೆಲ್ಲ ಅವರ ಆದರ್ಶಗಳನ್ನು ಅನುಸರಿಸಿಕೊಳ್ಳಬೇಕು ಅಂತ ಹೇಳ್ತಾ ಭಗೀರಥ ಜಯಂತಿ. ಭಗೀರಥರು ಯಾರು ಕೂಡ ನಾವು ಜಾತಿನಲ್ಲಿ ನಾವು ಗೊತ್ತಿರಲಿಲ್ಲ ಜಾತಿ ಯಾವುದಂತ. ನಮ್ಮ ಸಾಧನೆಗಳ ಮುಖಾಂತರ ನಮ್ಮ ಜಾತಿಯನ್ನು ತಿಳಿಸುವಂಥ ಕೆಲಸ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾವತ್ತೂ ಕೂಡ ಇಂಥ ಮಹಾತ್ಮರ ಜಯಂತಿಯನ್ನು ನಾವು ಬಹಳಷ್ಟು ನಲವತ್ನಾಲ್ಕು ಜಯಂತಿಗಳನ್ನು ಸರ್ಕಾರದಿಂದ ಒಂದು ವರ್ಷದಲ್ಲಿ 44 ಜಯಂತಿಗಳನ್ನು ಆಚರಣೆ ಮಾಡ್ತೀವಿ. ಅದರಲ್ಲಿ ಭಗೀರಥ ಜಯಂತಿ ಕೂಡ ಇಂಥ ಒಂದು ಜಯಂತಿಗಳಿಗೆ ನಾನು ಶಾಸಕನಾಗಿ ಯಾವತ್ತೂ ಕೂಡ ಅದನ್ನು ಸಂಪೂರ್ಣವಾಗಿ ಪ್ರತಿಯೊಂದು ಜಯಂತಿಗೆ ಭಾಗವಹಿಸಬೇಕಂತ ಪ್ರಯತ್ನ ಇರ್ತದೆ. ಯಾವ ರೀತಿಯಾಗಿ ಭಗೀರಥ ಪ್ರಯತ್ನ ಆ ರೀತಿಯಾಗಿ. ಆದರೆ ಕೆಲವೊಂದು ಸಾರಿ ಅನಿವಾರ್ಯ ಕಾರಣದಿಂದ ನಮಗೆ ಕೆಲಸ ಮಾಡಿರುತ್ತೆ. ಕಳೆದ ಬಾರಿ ನಾನು ಇದೇ ಸಂದರ್ಭದಲ್ಲಿ ನಾನು ಡೆಲ್ಲಿನಲ್ಲಿದ್ದೆ. ಹನುಮಂತಪ್ಪ ಅವರು ನಾಮಕ ಮಾಡ್ತಾರೆ. ಬೇರೆ ಅನಿವಾರ್ಯ ಕಾರಣಕ್ಕೋಸ್ಕರ ನಾನು ಡೆಲ್ಲಿನಲ್ಲಿದ್ದೆ, ಬಂದಿರಲಿಲ್ಲ. ಒಟ್ಟಾರೆಯಾಗಿ ಇಂಥ ಜಯಂತಿಗಳನ್ನು ಮಾಡ್ತಕ್ಕಂಥದ್ದು ಸರ್ಕಾರದಿಂದ ಯಾವುದೇ ಸರ್ಕಾರ ಇರಲಿ, ಇವೆಲ್ಲ ಸರ್ಕಾರಗಳು ಆಡಳಿತ ನಮ್ಮ ಸರ್ಕಾರ, 3 ಪಕ್ಷಗಳ ಸರ್ಕಾರಗಳು ಜಯಂತಿಗಳನ್ನು ಆಚರಣೆ ಮಾಡಬೇಕಂತ ಹೇಳಿ ಸರ್ಕಾರದ ಒಂದು ಆದೇಶವನ್ನು ಮಾಡಿದ್ದಾರೆ. ಅದರಲ್ಲಿ ಹೆಚ್ಚಿನದಾಗಿ ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಸಂದರ್ಭದಲ್ಲಿ 13 ಸಂದರ್ಭದಲ್ಲಿ ಬಹಳಷ್ಟು ಜಯಂತಿಗಳಲ್ಲಿ ಯಾರೆಲ್ಲ ಯಾವ ಜನಾಂಗ ಇಡೀ ಕರ್ನಾಟಕದಲ್ಲಿ, ಭಾರತ ದೇಶದಲ್ಲಿ ಯಾವ ಜನಾಂಗರಿದ್ದಾರೆ, ಯಾವ ಮಾಸ್ಟರ್ಗಳಿದ್ದಾರೆ, ಜನಾಂಗರಿದ್ದಕ್ಕಿಂತ ಯಾರ್ಯಾರಿದ್ದಾರೆ, ಯಾರ್ಯಾರ ಸಾಂಸ್ಕೃತಿಕ ನಾಯಕರಿದ್ದಾರೆ ಇತಿಹಾಸದಲ್ಲಿ, ಅವ್ರೆಲ್ಲರನ್ನು ವೃತ್ತಿ ಮಾಡಿ ಅವರಿಗೆ ಒಂದು ದಿನಾಂಕಗಳನ್ನು, ಅವ್ರು ಹುಟ್ಟಿದ ದಿನಾಂಕಗಳನ್ನು ಅವರನ್ನು ಗುರುತಿಸಿ ಜಯಂತ್ಯೋತ್ಸವಗಳನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ. ಖಂಡಿತವಾಗಲೂ ಅದಕ್ಕೆ ಪೂರ್ವಕವಾಗಿ ಇವತ್ತು ನಾವು ಭಗೀರಥ ಜಯಂತಿಯನ್ನು ಚಳ್ಳಕೆರೆಯಲ್ಲಿ ನಮ್ಮ ತಾಲೂಕು ಕಚೇರಿಯಲ್ಲಿ ಸರಳವಾಗಿ ಆಚರಣೆ ಮಾಡ್ತೀವಿ. ಇಲ್ಲಿ ಇಡೀ ತಾಲೂಕಲ್ಲಿ ಯಾವುದೇ ಒಂದು ಪಕ್ಷದ ನೇತಾರರಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಸಮಾಜ ಮುಖಂಡರಿರ್ಬೋದು, ಇಲ್ಲಿ ಒಂದು ಮಾಸ್ಟರ್ಗಳಿಗೆ ಗೌರವವನ್ನು ಸಲ್ಲಿಸಿ ಜನಾಂಗದ ಒಂದು ಏನು ಜನಾಂಗಕ್ಕೋಸ್ಕರ, ಜನಾಂಗದ ಹಿತಕ್ಕೋಸ್ಕರ ಏನೇ ಆಗಬೇಕು, ಏನು ಹೋಗ್ಬೇಕು ಅನ್ನೋದನ್ನು ಚರ್ಚೆ ಮಾಡೋದ್ರ ಮುಖಾಂತರ ಜೊತೆಗೆ ಅವರ ತತ್ವ ಆದರ್ಶಗಳನ್ನು ನೀಡಿದ್ದ ಜಯಂತಿಗಳನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಮತ್ತು ಅದು ಇಲ್ಲಿ ನಡೆದಿದೆ. ಈಗಾಗಲೇ ಭಗೀರಥರನ್ನು ಕುರಿತು, ಭಗೀರಥ ಮಾಸ್ಟರನ್ನು ಕುರಿತು ವಿವರವಾದ ವಿವರಣೆಯನ್ನು ನಮ್ಮ ನಾಗರಾಜರು ಕೊಟ್ಟಿದ್ದಾರೆ. ಯಾವತ್ತೂ ಕೂಡ ಒಂದು ನಾಣ್ಣುಡಿ ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿಯಿಲ್ಲ. ಬಹುಶಃ ಈ ನಾಣ್ಣುಡಿ ಏನಿದೆ, ಬೇರೆ ಬೇರೆ ಪದಾರ್ಥಗಳನ್ನ ಬೇರೆ ಬೇರೆ ರೀತಿಯಲ್ಲಿ ನಾವು ಎಣಿಸಲ್ಲ. ಆದರೆ ಎಂಥದೇ ಬಡವರಿರಲಿ, ಎಂಥದೇ ಅಡಿಗೆ ಇರಲಿ, ಉಪ್ಪು ಇಲ್ಲ ಅಂದರೆ ಅದನ್ನು ನಾವು ಉಳಿಸ್ಕೊಳ್ಳೋದು ಸಾಧ್ಯ ಇಲ್ಲ. ಅಂಥ ಒಂದು ಉಪ್ಪಾಗ ಜನಾಂಗದ ಒಂದು ಕುಲಕಸಬು ಉಪ್ಪನ್ನು ತಯಾರು ಮಾಡುವಂಥದ್ದು. ಅದ್ರ ಜೊತೆಗೆ ನೋಡಿ, ತಾಯಿಗಿಂತ ಬಂಧುವಿಲ್ಲ, ತಾಯಿಗಿಂತ ದೇವಿಲ್ಲ, ತಾಯಿಗಿಂತ ಬಂಧುವಿಲ್ಲ, ಅದ್ರ ಜೊತೆಗೆ ಉಪ್ಪಿಗಿಂತ ರುಚಿ ಇಲ್ಲ. ಹಾಗಾಗಿ ನಾಣ್ಣುಡಿಯನ್ನು ನಾವು ನೋಡಿದಾಗ, ಅರ್ಥ ಮಾಡಿಕೊಂಡಾಗ ಗೊತ್ತಾಗುತ್ತೆ ಅಂತ ಒಂದು ಭಗೀರಥ ಜನಿಸಿದಂಥ ಜನಾಂಗ, ಭಗೀರಥ ಪ್ರಯತ್ನ. ನಾವು ಯಾವತ್ತೂ ಕೂಡ ಹೇಳ್ತೀವಿ, ಬಹುಶಃ ಬಹಳಷ್ಟು ಕಷ್ಟಪಟ್ಟು ಸಾಧನೆ ಮಾಡಿದಾಗ ಭಗೀರಥ ಪ್ರಯತ್ನ ಮಾಡಿ ಆ ಸಾಧನೆ ಮಾಡಬೇಕು. ಅದಾದ ನಂತರ ಬಹಳಷ್ಟು ಪ್ರಯತ್ನ ಪಟ್ಟು ಎಲ್ಲರೂ ಮಾಡ್ತಾರೆ, ಆದರೆ ಎಲ್ಲೋ ಕಡೆಗೆ ಆಗಲಿಲ್ಲ. ಎಲ್ಲ ಭಗೀರಥ ಪ್ರಯತ್ನ ಮಾಡಿದ್ರು. ಸುಮಾರು 60,000 ಮಕ್ಕಳು
ಅದರಲ್ಲಿ ಸಗರ ಚಕ್ರವರ್ತಿ ನಾವು ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಸ್ಥಾನಮಾನ ಪಡೆದ ವ್ಯಕ್ತಿ ಚಕ್ರವರ್ತಿ, ಅವರಿಗೆ ಒಳ್ಳೆಯ ಹೆಸರು ಕೂಡ ಇರೋದು. ಸರ್, ಈ ರೀತಿ ಇರುವಾಗ ನಾನು ಅಶ್ವಮೇಧ ಯಾಗಗಳನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಸುಮಾರು 99 ಅಶ್ವಮೇಧ ಯಾಗಗಳನ್ನು ಮಾಡಿರ್ತಾರೆ. ಹಾಗೆ ಕೊನೆಯದಾಗಿ ಇಂದ್ರ ಪಟ್ಟ ಬೇಗುವಂತ 100 ಅಶ್ವಮೇಧ ಯಾಗಗಳನ್ನು ಮಾಡಬೇಕು. ಸರ್, ಇನ್ನು ಒಂದು ಬಾಕಿ ಇದೆ. ಸರಿ, ಆ ಒಂದನ್ನು ನಾನು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಅವರು ತೀರ್ಮಾನ ಮಾಡ್ತಾರೆ. ಸರಿ, ಆಯ್ತು, ಮಾಡಲಿಕ್ಕೆ ಪಟ್ಟದ ಕುದುರೆಯನ್ನು ರೆಡಿ ಮಾಡ್ದ ಬಿಟ್ಟ. ಆ ಪಟ್ಟದ ಕುದುರೆಯನ್ನು ಯಾರು ಕರೀತಾರೆ ಅವರು ಯುದ್ಧಕ್ಕೆ ಬರಬೇಕು. ಇಲ್ಲ ಅಂತ ಹೇಳಿದ್ರೆ ಶರಣಾಗತಿ ಅಂತ ಹೇಳ್ಬಿಟ್ಟು ಅವಕಾಶಗಳನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಸರಿ, ಕುದುರೆಯನ್ನು ಬಿಟ್ಟು ಪಟ್ಟದ ಕುದುರೆ ಬಂದೆ. ಸರಿ, ಈ ಕುದುರೆ ಎಲ್ಲಿ ಹೋಯ್ತು ಅಂತ ಹೇಳ್ಬಿಟ್ಟು ಹುಡುಗರಿಗೆ ಹೊರಟು. ಆಗ ಒಂದು ಇಲ್ಲಿ ಆಗಿರ್ತಕ್ಕಂಥ ಘಟನೆ ಏನು ಅಂತಂದ್ರೆ, ಸರ್, ಇಂದ್ರ ಇದಕ್ಕೆ ತಕ್ಷಣ ಅಧ್ಯಯನ ಪಡಿಸ್ಬೇಕಂತ ಹೇಳ್ಬಿಟ್ಟು ಅವನು 100 ಅಶ್ವಮೇಧ ಯಾಗಗಳನ್ನು ಮಾಡಿದ್ರೆ ನನ್ನ ಪಟ್ಟ ಇಂದ್ರ ಪಟ್ಟ ಉಳಿದ್ರೆ ಅದು ಸಗರ ಚಕ್ರವರ್ತಿಗೆ ಸಿಗುತ್ತೆ. ಹಾಗಾಗಿ ತಪ್ಪಿಸ್ಬೇಕಂತ ಹೇಳ್ಬಿಟ್ಟು ಆ ಪಟ್ಟದ ಕುದುರೆಯನ್ನ ಕದ್ದು ಬಿಟ್ಟು ಪಾತ್ರದಲ್ಲಿ ಕಪಿಲ ಮಹರ್ಷಿಗಳ ಆಶ್ರಮದಲ್ಲಿ ಕಚ್ಚಿರ್ತಾರೆ. ಸರಿ, ಮಕ್ಕಳೆಲ್ಲ ಹುಡುಗರಿಗೆ ಬಂದರು, ಪಟ್ಟದ ಕುದುರೆಯನ್ನ ಸಿಗ್ಲಿಲ್ಲ. ಸರಿ, ಹಾಗಾದ್ರೆ ಎಲ್ಲಿದೆ ಅಂತೇಳಿ ಕೊನೆಗೆ ಕಪಿಲ ಮಹರ್ಷಿ ಆಶ್ರಮದಲ್ಲಿ ಗೊತ್ತಾಗಿ ಅಲ್ಲೇ ಹೋಗಿ ಅದನ್ನ ಕಪಿಲ ಮಹರ್ಷಿಗಳೇ ಇದನ್ನ ಕದ್ದು ಬಂದಿದ್ದಾರೆ, ನಮಗೆ ಅವಮರ್ಯಾದೆ ಆಯಿತು ಅವರನ್ನ ಬಯಲಿಗೆ ಪ್ರಾರಂಭ ಮಾಡಿದಾಗ ಅವರ ಕೋಪ ದೃಷ್ಟಿಗೆ ಒಳಗಾಗಿಬಿಟ್ಟು ಆ 60,000 ಮಕ್ಕಳನ್ನು ಭಸ್ಮ ಆಯಿತು ಅಂತ ಹೇಳ್ಬಿಟ್ಟು ಇದು ಇತಿಹಾಸ. ಸರಿ, ಈ ಭಸ್ಮ ಆಗಿದ್ದಲ್ಲ ಮುಂದೆ ನಾವು ಎಲ್ಲಿ ಹೋಗಿ ಇವ್ರು ಏನಾಗ್ತದೆ ಅಂದ್ಬಿಟ್ಟು ಮತ್ತೆ ಬೇರೆಯವರು ಊಟ ಬಂದಾಗ ಅವರನ್ನ ಆಶ್ರಮದಲ್ಲಿ ಬೂದಿಯ ಅಂತ ನೋಡ್ತಾರೆ. ಸರಿ, ಅವರಿಗೆ ಅಲ್ಲಿರ್ತಕ್ಕಂಥ ಜಾಮ ಗುರು ಮಹರ್ಷಿಗಳು ಒಂದು ಮಾತನ್ನು ಹೇಳ್ತಾರೆ, ನಿಮ್ಮ ಗುರು ಹಿರಿಯರು ಈ ರೀತಿ ಕಪಿಲ ಮಹರ್ಷಿಗಳ ಕೋಪಕ್ಕೆ ಸುತ್ತಾಕಿಬಿಟ್ಟು ಅವರು ಬೂದಿ ಆಗಿಬಿಟ್ಟಿದ್ದಾರೆ. ಇವರಿಗೆ ಸ್ವರ್ಗ ಪ್ರಾಪ್ತಿ ಆಗಬೇಕು. ಸ್ವರ್ಗ ಪ್ರಾಪ್ತಿ ಆಗಬೇಕು ಅಂತ ಹೇಳಿದ್ರೆ ಇವರಿಗೆ ದೇವಲೋಕದಿಂದ ಗಂಗೆಯನ್ನ ನೀವು ಕೆಳಗೆ ಕಳಿಸಬೇಕು. ಆಗ ಅವರ ಮೇಲೆ ಸ್ಪರ್ಶ ಮಾಡಿದಾಗ ಅವರಿಗೆ ಮುಕ್ತಿ ಇಲ್ಲ. ಸರಿ, ಹಾಗಾದ್ರೆ ಇದನ್ನ ಅಸಮಂತ ಆಯಿತು. ಅಂಶಮಂತ ಮಗ, ಅನಂತ ಅಂಶಮಂತನ ಮಗ ದಿಲೀಪನ ಮಗ ಭಗೀರಥ ಮಗ, ಇವರೆಲ್ಲರೂ ಪ್ರಯತ್ನ ಮಾಡ್ತಾನೆ ಬರಬೇಕು. ಆದರೆ ಇವ್ರು ಯಾರಿಗೂ ಸಾಧ್ಯ ಆಗಲಿಲ್ಲ. ಆನಂತರ ದಿಲೀಪನ ಮಗ ಏನು ಭಗೀರಥ ಬರ್ತಾನೆ, ಅವನು ಕಠಿಣ ತಪಸ್ಸುಗಳನ್ನು ಮಾಡಿ ಆನಂತರ ಅವನಿಗೆ ದೇವರಿಗೆ ಪ್ರತ್ಯಕ್ಷ ಆಗುತ್ತೆ. ಸರಿ, ದೇವರಿಗೆ ಪ್ರತ್ಯಕ್ಷ ಆಗೋ ಭೂಮಿಗೆ ಬರುವಾಗ ನಾನೇನೋ ಬರ್ತಿದ್ದೆ ಸರಿ, ಆದರೆ ದೇವಲೋಕದಿಂದ ಭೂಮಿಗೆ ಗಂಗೆ ಇಳಿದು ಬರುವಾಗ ಅದು ತುಂಬ ರಭಸವಾಗಿ ಬರುತ್ತೆ. ರಭಸವಾಗಿ ಬಂದರೆ ಭೂಮಿಯ ಅದು ಕೊಚ್ಕೊಂಡು ಹೋಗುತ್ತೆ. ಹಾಗಾಗಿ ನೀವು ರಭಸವನ್ನು ತಡೆಯಲಿಕ್ಕೆ ಏನಾದರೂ ಪ್ರಯತ್ನ ಮಾಡಬೇಕು ಅಂತ ಹೇಳಿದಾಗ ಮತ್ತೆ ಗುರು ಮಹರ್ಷಿಗಳು ಬ್ರಹ್ಮದೇವರು ಎಲ್ಲ ಅದಕ್ಕೆ ಬಹಳಷ್ಟು ಕ್ರಿಯಾಶೀಲವಾಗಿ ಸ್ವಾಮೀಜಿಗಳು ಮತವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಜನಾಂಗದವರು ಅಲ್ಲಿ ಸೇರಕ್ಷಕ ಸಾಬು ಉದ್ಯೋಗಗಳು, ಜೊತೆಗೆ ಲೇಪಾಕ್ಷಿ ಸ್ವಾಮಿ, ಹಿರಿಯ ಸ್ವಾಮಿಗಳು ಬಗ್ಗೆ ಮಠದಲ್ಲಿ ಜನಾಂಗ ವಿದ್ಯೋಗೋಸ್ಕರ ಕಾರ್ಯಕ್ರಮ ಕೂಡ ನೀಡಿದ್ದಾರೆ.